ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ಸೋರೆಕಾಯಿನ ಬಳಸ್ಕೊಂಡು ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು ಈರುಳ್ಳಿನ ಹಚ್ಕೊಂಡು ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕಡಲೆ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತೊಳೆದು ನೆನೆಸಿರುವಂಥ ಅಕ್ಕಿನ ತಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆ, ಮೆಂತ್ಯ, ಸ್ವಲ್ಪ ಕಾಯಿ ತುರಿ, ನೆನೆಸಿರೋವಂಥ ಅಕ್ಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಸ್ಪೂನಷ್ಟು ಮಸಾಲ ಪೌಡರ್, ಒಂದು 1/4 ಸ್ಪೂನು ಮೆಣಸಿನ ಪುಡಿ ಎಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೋರೆಕಾಯಿನ ಹಚ್ಕೊಂಡು ತಗೊಂಡಿದ್ದೀನಿ, ಹಾಗೆಯೇ ಮಜ್ಜಿಗೆನ ತಗೊಂಡಿದ್ದೀನಿ. ಅದರಲ್ಲಿ ಬೆಣ್ಣೆ ಏನೂ ತೆಗ್ದಿಲ್ಲ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ. ಮಜ್ಜಿಗೆಯಲ್ಲಿ ಬೆಣ್ಣೆ ಏನೂ ತೆಗ್ದಿಲ್ಲ, ಇದು ಒಗ್ಗರಣೆಗೆ ಈರುಳ್ಳಿ. ಮಸಾಲ ಎಲ್ಲ ರುಬ್ಬಿದ್ದಾಯಿತು. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಹಚ್ಕೊಂಡಿರೋ ಅಂಥ ಸೋರೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈ ಸೋರೆಕಾಯಿನ ನಾವು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಆಗಿದ್ದಾಯಿತು. ಈಗ ಅದಕ್ಕೆ ಮಸಾಲನ ಸೇರಿಸಿದ್ದೀನಿ, ರುಬ್ಬಿರೋಂಥ ಮಸಾಲ ಹಾಕಿದ್ದೀನಿ. ಈ ಮಸಾಲ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ತಿಲ್ಲ, ಈ ಮಸಾಲ ಬೇಯೋದಕ್ಕೆ ನೀರು ಹಾಕ್ತಿದ್ದೀನಿ. ತುಂಬಾ ಈಸಿ ಮಜ್ಜಿಗೆ ಸಾಂಬಾರು ಮಾಡೋದು. ನಾವು ಏನಪ್ಪ ಮಾಡೋದು ಸಾಂಬಾರನ್ನ ಅಂತ ಯೋಚನೆ ಮಾಡ್ಬೇಕಾದ್ರೆ ಈ ಮಜ್ಜಿಗೆ ಸಾಂಬಾರು ಈಸಿಯಾಗಿ ಮಾಡ್ಕೋಬೋದು. ಮಸಾಲ ಬೆಂದಿದ್ದಾಯಿತು. ಈಗ ಇದಕ್ಕೆ ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ. ಸೋರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆವಾಗವಾಗ ನಾವು ಮನೆಯಲ್ಲಿ ಸೋರೆಕಾಯಿ ಸಾಂಬಾರು, ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾ ಇರಬೇಕು. ಮಜ್ಜಿಗೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಮಜ್ಜಿಗೆ ಸಾಂಬಾರನ್ನ ಮಜ್ಜಿಗೆ ಎಲ್ಲ ಹಾಕಿದ ಮೇಲೆ ತಳ ಬಿಡ್ದೇ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸಾರು ಟೇಸ್ಟ್ ಇರಲ್ಲ. ಮತ್ತು ಸಾರೆಲ್ಲ ತುಂಬಾ ಒಡಾಡ್ಕಾಗ್ಬಿಡುತ್ತೆ. ಅದಕ್ಕೇ ಸೌಟು ತಳ ಬಿಡ್ದೇ ನಾವು ತಿರುಗಿಸ್ತಾ ಇರಬೇಕು. ಸಾಂಬಾರು ಒಂದು ಕುದಿ ಬಂದಿದ್ದಾಯಿತು, ಕುದಿ ಬರ್ತಾಯಿದೆ. ಸ್ಟವ್ ಆಫ್ ಮಾಡ್ತೀನಿ. ಈಗ ಸಾಂಬಾರು ಆಗಿದ್ದಾಯಿತು. ನೋಡಿ ಎಷ್ಟು ಈಸಿಯಾಗಿ ನಾವು ಮಜ್ಜಿಗೆ ಸಾಂಬಾರನ್ನ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಇದನ್ನು ನಾವು ಅನ್ನ ಜೊತೆ, ಮುದ್ದೆ ಜೊತೆ ಎಲ್ಲ ಊಟ ಮಾಡ್ಕೋಬೋದು. ಅದರೆಲ್ಲ ಎಷ್ಟು ಈಸಿಯಾಗಿ ನಾವು ಮಜ್ಜಿಗೆ ಸಾಂಬಾರನ್ನ ಮಾಡ್ಕೋಬೋದು. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.